ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ಒಂದು ವಿಶೇಷವಾಗಿರುವ ಕಾರ್ಯಕ್ರಮ ಯಾವುದು ಅನ್ನೋದಕ್ಕಿಂತ ಕಾರ್ಯಕ್ರಮಕ್ಕೆ ನಾನು ಬಂದಿರುವಂಥ ಸ್ಥಳ ಇದು ನನ್ನ ಹುಟ್ಟೂರು. ನನ್ನ ಹುಟ್ಟೂರಿಗೆ ಬಂದಂಥ ಈ ಸುಂದರವಾದ ಕ್ಷಣ ಆನಂದ್ ಗುರೂಜಿಯವರಿಗೆ ಮಹದಾನಂದ. ಆನಂದ್ ಗುರೂಜಿಯವರು ಆನಂದಾಗಿ ಹುಟ್ಟಿದಂಥದ್ದು, ತದನಂತರ ಆನಂದ್ ಗುರೂಜಿಯಾಗಿ ಪುನಃ ಈ ಊರಿಗೆ ಬಂದದ್ದು, ಅಂದರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದದ್ದು. ಹಾಗೆ ಇಷ್ಟು ಜನ ಮಾಧ್ಯಮದ ಮಿತ್ರರು ನೀವೆಲ್ಲರೂ ಇವತ್ತು ನನ್ನನ್ನು ಮಾತಾಡಿಸ್ತಾ ಇದ್ದೀರಿ, ನನಗೆ ಬಹಳ ಸಂತೋಷ ಇದೆ. ನನ್ನ ಹುಟ್ಟೂರಿಗೆ ಬಂದಂಥ ಈ ಸುಂದರವಾದ ಕ್ಷಣ ನಿಮ್ಮನ್ನೆಲ್ಲರೂ ನೋಡುವಂಥ ಭಾಗ್ಯ ನಂದಾಗಿದೆ. ಹಾಗೆ ಇವತ್ತು ನನ್ನ ಆತ್ಮೀಯರಾದಂತಹ ಹಾಗೂ ನನ್ನ ಆಶ್ರಮದ ಸದ್ಭಕ್ತರಾದಂಥ ಆನಂದ್ ಗುರೂಜಿಯವರು ಮಾಡುವಂಥ ಧರ್ಮ ಕಾರ್ಯಗಳಲ್ಲಿ ನಾನೂ ನಿಮ್ಮೊಂದಿಗಿದ್ದೇನೆ ಅಂತ ಹೇಳುವಂಥ ಗುಣ ನಮ್ಮ ಏಡುಕೊಂಡಲು ಬಿಲ್ಡರ್ಸ್ನ ಶ್ರೀನಿವಾಸರವ್ರದ್ದು. ಶ್ರೀನಿವಾಸ್ ದಂಪತಿಗಳು ಇವತ್ತು ಅವರ ಕುಟುಂಬದಲ್ಲಿ ನನ್ನನ್ನು ಬರಮಾಡಿಕೊಂಡು ನನ್ನ ಮತ್ತು ನನ್ನ ಪರಿವಾರ, ನನ್ನ ಅರ್ಧಾಂಗಿ, ನನ್ನ ಸುಪುತ್ರ, ನನ್ನ ಹೆಣ್ಣು ಮಕ್ಕಳು ಎಲ್ಲರೂ ಸಹಿತ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾವು ಫ್ಯಾಮಿಲಿ ಪ್ಯಾಕೇಜಲ್ಲೇ ಬಂದಿದ್ದೀವಿ. ಯಾಕೆಂದರೆ ನನ್ನ ಹುಟ್ಟೂರಿಗೆ ಅಪ್ಪನ ಹುಟ್ಟೂರು ನೋಡಬೇಕು ಅಂತ ಮಗ, ಅಪ್ಪ ಓಡಾಡಿರುವ ಸ್ಥಳಗಳು ನೋಡಬೇಕು ಅಂತ ನನ್ನ ಹೆಣ್ಣು ಮಕ್ಕಳು, ಹಾಗೆ ನನ್ನ ಮೊಮ್ಮಕ್ಕಳು. ಆದರೆ ಇದೆಲ್ಲ ಒಂದು ಸುವರ್ಣಾವಕಾಶ ಹೇಗಿದೆ ಅಂದರೆ, ಒಂದು ಕಾಲ ನಮಗೆ ಹೇಗೆ ಕೂಡಿ ಬಂತು ಅಂದರೆ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಕಾಲ. ಚಿಕ್ಕ ಕಾಡಿಗೇನಹಳ್ಳಿ, ಕರೆಕ್ಟಾ? ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಅದ್ಭುತವಾದಂತಹ ಒಂದು ರಥೋತ್ಸವ ಕಾಲ. ನಾನು ಚಿಕ್ಕವನಿದ್ದಾಗ ಸೈಕಲಲ್ಲಿ ಬರ್ತಿದ್ದೆ, ಒಂದಷ್ಟು ಜನ ಫ್ರೆಂಡ್ಸ್ ಜೊತೆ ಅಲ್ಲಿ ಬರ್ತಿದ್ದೆ. ಅದನ್ನು ಮರುಕಳಿಸಿ ಇವತ್ತು ಈಗ ನಾನು ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ. ಹಾಗೆ ಸಂಜಾ ಕಾಲದ ಗ್ರಹಣ ಇದೆ. ಗ್ರಹಣದ ಆಚರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಾಲ ಮಾತ್ರ ಇರೋದ್ರಿಂದ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥ ಗ್ರಹಣ ಒಂದಷ್ಟು ರಾಶಿಗಳಿಗೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದಿದೆ, ಆದರೂ ಅಂಜಬೇಕಾದ್ದಿಲ್ಲ. ಅದಕ್ಕೆ ಅಂತ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಋಷಿಮುನಿಗಳು, ದೇವಾಲಯಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಸಾಧು ಸಂತರು ಅವರು ಜಪ ಅನುಷ್ಠಾನಗಳನ್ನು ಮಾಡ್ತಾರೆ. ಅವರವರ ಕಾಯಕವನ್ನು ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ಪ್ರತಿಯೊಬ್ಬರು ಅವರವರ ಕಾಯಕವನ್ನು, ಅವರವರ ಜವಾಬ್ದಾರಿಯನ್ನು, ಬಸವಣ್ಣವರು ಹೇಳಿದಂಥ ಮಾತು ಕಾಯಕವೇ ಕೈಲಾಸ. ನಮ್ಮ ಏಡುಕೊಂಡಲು ಬಿಲ್ಡರ್ಸ್ ಅವರು, ಶ್ರೀನಿವಾಸರವರು, ಅವರು ಮಾಡುವ ಕೆಲಸ ಅವರು ಮಾಡಬೇಕು. ಹಾಗೆ ಮಾಧ್ಯಮದ ಮಿತ್ರರು ನೀವು ಮಾಡುವ ಕೆಲಸ ನೀವು ಮಾಡಬೇಕು. ಹಾಗೆ ನನ್ನ ಕೆಲಸ ಏನು? ಸಂರಕ್ಷಣೆ ಮತ್ತು ರಾಜ್ಯ ದೇಶದ ಬಗ್ಗೆ ಸುಭಿಕ್ಷತನ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಪ್ರಾರ್ಥನೆ ಜಪತಪಗಳನ್ನು ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ, ಬೆಂಗಳೂರಿನ ಉತ್ತರ ಭಾಗ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಲಕ್ಷ್ಮೀಬೋರಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತು ಸಂಜಾಕಾಲ ಜಪ ತಪ ಅನುಷ್ಠಾನಗಳನ್ನು ಇಟ್ಕೊಂಡು ಚಿಕ್ಕದಾದಂತಹ ಒಂದು ಅಗ್ನಿ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯದಾಗಲಿ ಅಂತ ಅಲ್ಲಿ ಒಂದು ಸಂಕಲ್ಪ ಮಾಡ್ತಿದ್ದೇನೆ. ಸಂಕಲ್ಪದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ಈ ಕುಟುಂಬಕ್ಕೆ ಬಂದು ಇವತ್ತು ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಆತಿಥ್ಯ ನನ್ನ ಹೃದಯ ಮುಟ್ಟಿದೆ. ಹಾಗಾಗಿ ಇದು ನನ್ನ ಕುಟುಂಬಕ್ಕೆ ನಾನು ಬಂದಿದ್ದೇನೆ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಹಾಗೆ ನಮ್ಮೆಲ್ಲ ಅಣ್ಣ ತಮ್ಮಂದರೆ ನಿಮ್ಮನ್ನು ನೋಡ್ತಾ ಇದ್ದೇನೆ ಅನ್ನೋ ಸಂತೋಷ ನನಗಿದೆ. ಹಾಗೆ ನಿಮ್ಮ ಈ ಕಾರ್ಯಕ್ರಮಗಳಿಂದ ನೋಡುವಂತಹ ಎಲ್ಲ ನೋಡುಗರಿಗೂ ಮುಂದೆ ಬರುವಂತಹ ಯುಗಾದಿ ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಪ್ರಭು ಶ್ರೀ ರಾಮಚಂದ್ರನ ಆಲಯ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರನ ರಾಮೋತ್ಸವದ ಕಾರ್ಯಕ್ರಮ ಅಂದರೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಕೋದಂಡರಾಮಸ್ವಾಮಿ ದೇವಸ್ಥಾನ ನನಗೊಂದು ಪುನರ್ಜನ್ಮವನ್ನು ಕೊಟ್ಟಂಥ ಸ್ಥಳ. ಹಾಗಾಗಿ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಯುಗಾದಿ ಮತ್ತು ರಾಮನವಮಿಯ ಶುಭಾಶಯಗಳನ್ನು ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ತಿಳಿಸೋದು, ನನಗೆ 1-2-3 ವಿಚಾರಗಳಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಬಹಳ ಸಂತೋಷ ಪಡ್ತಾರೆ. ಯಾತಕ್ಕಾಗಿ ಅಂದರೆ, ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿದಂಥ ನಾನು ಇಡೀ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನು ಇಷ್ಟಪಡ್ತಾರೆ. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂಥ ಸ್ಥಳ. ನಂದಿ ನೋಡಿದವರು ಹಂದಿಗಿನ್ನ ಕಡೆ ಅಂತ, ಅಂತಹದ್ದು ಹಂದಿನ ನೋಡೋ ಕಡೆ ಅಂದರೆ ನಂದಿಯನ್ನು ನೋಡಿ ಪುಣ್ಯ ಕಟ್ಕೊಳ್ಬೇಕಾದಂತಹದ್ದಿದೆ. ನಂದಿ ಗಿರಿಧಾಮ. 2ನೇದು ರಂಗಸ್ಥಳ, 3ನೇದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು.
ತಾವು ಮಾಡುವಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ, ನ್ಯಾಯಬದ್ಧವಾದಂಥ, ಅರ್ಥಪೂರ್ಣವಾದಂತಹ, ತನ್ನೊಳಗಿರ್ತಕ್ಕಂಥದ್ದನ್ನು 4 ಜನಕ್ಕೆ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣವುಳ್ಳಂಥ ನನ್ನ ಆತ್ಮೀಯರಾದಂತಹ, ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾದಂಥ ಶ್ರೀನಿವಾಸರವರು. ಶ್ರೀನಿವಾಸ್ ಇತ್ತೀಚಿನ ದಿನಗಳಲ್ಲಿ ಅವರ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದೊಂದು ದಿವಸ ಜನನಾಯಕರಾಗಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಜನನಾಯಕನಾಗಬೇಕಾದ್ರೂ ಏಕಾಏಕಿ ಬರ್ಲಿಕ್ಕೆ ಆಗುದಿಲ್ಲ. ನನ್ನೊಳಗೆ ಭಗವಂತ ನನಗೆ ಕೊಟ್ಟಿದ್ದನ್ನು 4 ಜನ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣ ಯಾರಿಗಿರುತ್ತೋ ಅವರೇ ಜನನಾಯಕರು. ಅಂತಹ ಜನನಾಯಕದ ಆ ಒಂದು ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥದ್ದು ಶ್ರೀನಿವಾಸ್ ಅಂದ್ರೆ ಅದು ತಪ್ಪಲ್ಲ. ನನ್ನ ಆಶೀರ್ವಾದನೂ ಇದೆ, ದೇವರ ಆಶೀರ್ವಾದ ಇದೆ. ಆದಷ್ಟು ಬೇಗ ಅವ್ರು ಇನ್ನಷ್ಟು ಜನಸೇವೆ ಮಾಡುವಂತಹ, ಜನಸೇವೆಯೇ ಜನಾರ್ದನನ ಸೇವೆ ಎಂಬಂತ ರೀತಿಯಲ್ಲಿ ಅವರ ಸೇವೆ ಹೀಗೆ ನಡ್ಕೊಂಡು ಮುನ್ನಡೆಯಲಿ. ಒಳ್ಳೆಯದಾಗಲಿ.